ಇದು ಗೋವಾನ. No, sir. For selling. ಫಾರ್ ಸೇಲ್ಸ್ ಇನ್ ಗೋವಾ ಓನ್ಲಿ ಅಂತ ಬರೆದಿದ್ದಾರೆ ಸರ್. ಅಷ್ಟೇ ಬಿಡಿ ಸರ್, ಒಂದೇ ನಿಮಿಷ. ಹಾಂ, ಅಷ್ಟೇ ಬಿಡಿ ಸರ್. ಸೊ ಗೊಬ್ಬರ ಕೊಟ್ಟಿರಲಿಲ್ಲ? ಇಲ್ಲ, ಕೊಟ್ಟಿರಲಿಲ್ಲ. ಆದ್ದರಿಂದ ಗದಗು ಗೋವಾ ಎಲ್ಲ ಓಡಾಡಿಸಿದ್ದಾರೆ. ಓಡಾಡಿಸ್ಬಿಟ್ಟು ನಮ್ಮ ಪೊಲೀಸ್ ತಂಡಕ್ಕೆ ಅವರು ಘಟಪ್ರಭಾದಲ್ಲಿ ಸಿಕ್ಕಿದ್ದಾರೆ. ಅದರಲ್ಲಿ ಒನ್ ಆಫ್ ದ ಆರೋಪಿ ಅದನ್ನು ಊರು ಬೆಲ್ಲದ ಬಾಗೇವಾಡಿ ಹತ್ರ ಒಂದು ಊರು. ಹಾಗಾಗಿ ಘಟಪ್ರಭಾದ ಹತ್ರ ಬೆಲ್ಲದ ಬಾಗೇವಾಡಿ. ಸೊ ಆ ಕಡೆ ತಗೊಂಡು ಥ್ಯಾಂಕ್ ಯು ಸರ್. ಹೇಗೆ ನಿಯರ್ಲಿ ಎಲ್ಲ ಸೇರಿದರೆ ಸುಮಾರು ಗೋವಾ ರೇಟಿಗೆ ಹೋದರೆ ಇದು 1,79,560,560 ವರ್ತ್ ವ್ಯಾಲ್ಯೂ ಟೋಟಲ್ ಇನ್ಕ್ಲೂಡಿಂಗ್ ಲಾರಿ. ವೇರಾಸ್ ಕರ್ನಾಟಕ ರೇಟಿಗೆ ಹೋದರೆ ಇದು 1,65,00,000ವರೆಗೂ ವ್ಯಾಲ್ಯೂ ಆಗುತ್ತೆ. DSP ಸಿಟಿ ಮತ್ತು ಅವರ ಪೂರ್ತಿ ಎಂಟೈರ್ ಜಲನಗರ ಟೀಮನ್ನು ಕರ್ಕೊಂಡೋಗಿ ರೇಡ್ ಮಾಡಿದ್ದಾರೆ. ಅದು ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾಕಂದ್ರೆ ನಮಗೂ ಕೂಡ ಇವಾಗ ಇದು ಇದೆ ಡೆಫಿನೆಟ್ಲಿ. ಯಾಕೆಂತಂದರೆ ಇಷ್ಟೊಂದು ಲಾಭಾಂಶ ಕೊಡುತ್ತೆ ಅಂತಂದರೆ 100% ಇವರು ಇದು ಫಸ್ಟ್ ಟೈಮ್ ಇರಲ್ಲ, ಮುಂಚೆನೂ ಕೂಡ ಮಾಡಿರ್ತಾರೆ. ಇವ್ರ ಥರ ಬೇರೆನೂ ಮಾಡ್ತಾ ಇರ್ಬೋದು. ಸೊ ನಾವು ವಿಲ್ ಗೋ ಇನ್ ಟು ದೋಸ್ ಡೀಟೇಲ್ಸ್. ಎಸ್, ಇಟ್ ಈಸ್ ಅದ್ರ ಮೇಲೆ ಬರೆದಿದ್ದಾರೆ ಬ್ರ್ಯಾಂಡಿಂಗ್ದಲ್ಲಿ, ಇಟ್ ಈಸ್ ಸೋಲ್ಡ್ ಓನ್ಲಿ ಇನ್ ಗೋವಾ ಅಂತಂತೇಳಿ. ಸೊ ಅಲ್ಲಿ ಕಡಿಮೆ ರೇಟ್ ಇದೆ, ಬಟ್ ಇಲ್ಲಿ ಇವರು ಹೆಚ್ಚಿನ ಲಾಭಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ಒಯ್ಯುವಂಥ ಒಂದು ಇದನ್ನು ಮಾಡಿದ್ದಾರೆ. ಅದನ್ನು ಆ ಸ್ಟಿಕ್ಕರ್ ಅಂತೂ ಈಗ ಆ್ಯಸ್ ಆಫ್ ನೌ ಗೋವಾದ್ಯಂತ ಇದೆ. ಅಲ್ಲಿ ಹೋದ್ಮೇಲೆ ಡೆಫಿನೆಟ್ಲಿ ಅವ್ರು ಚೇಂಜ್ ಮಾಡೇ ಮಾಡ್ತಾರೆ, ಅದನ್ನು ತೆಗಿತಾರೆ. ಸೊ ದ್ಯಾಟ್ ಅವ್ರಿಗೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತಂತೇಳಿ. ಬಟ್ ಇದನ್ನು ಏನೂ ಗೊತ್ತಾಗಬಾರ್ದು ಅಂತೇಳಿ ಗೊಬ್ಬರವನ್ನೇ ಎಲ್ಲ ಹಾಕಿದ್ದಾರೆ. ಮೇಲೆ ಹಿಂದೆ ಎಲ್ಲ ಗೊಬ್ಬರದ ಚೀಲಗಳನ್ನ ಇಟ್ಟಿದ್ದಾರೆ, ಎರೆಹುಳಿ ಗೊಬ್ಬರವನ್ನು. ಸೊ ದ್ಯಾಟ್ ಯಾರೇ ಕೂಡ ಚೆಕ್ ಮಾಡಿದ್ರು ಕೂಡ ಇದು ಗೊಬ್ಬರ ವೆಹಿಕಲ್ ಇದೆ ಅಂತಂತೇಳಿ ಅನಿಸುತ್ತೆ. ಬಟ್ ಒಳಗಡೆ ನೀವೆಲ್ಲ ತೆಗೆದಾಗ ದಿಸ್ ಈಸ್ ವಾಟ್ ವಿ ಹ್ಯಾವ್ ಫೌಂಡ್. ಅಲ್ಲ, ಅದನ್ನ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಗೋವಾದಿಂದ ಎಲ್ಲಿ ಪ್ರೊಕ್ಯೂರ್ ಮಾಡಿದ್ರು, ಏನು ಎಂತ ಅಂತಂತೇಳಿ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ನು. ಅದನ್ನು ಕಂಟಿನ್ಯೂ ಮಾಡುತ್ತೆ. ಥ್ಯಾಂಕ್ ಯು.